ಪ್ರಪಂಚ. ಹೇಳ್ದಂಗೆ he did approach me, he called me and ಆ ಥರ ನಾನೇನು ಹೇಳಲಿಲ್ಲ ಈ ಥರ ನ್ಯೂ ಕಮರ್ಸ್ ಜೊತೆ ಕೆಲಸ ಮಾಡೋಣ ಅಂತ. ಬಿಕಾಸ್ ನನಗೆ ಇಟ್ಸ್ ದ ಆಪೋಸಿಟ್. ನಾನು ಯಾವಾಗಲೂ ಐಲ್ ಬಿ ವೇಟಿಂಗ್ ಫಾರ್ ಸಮ್ ನ್ಯೂ ಸ್ಕ್ರಿಪ್ಟ್ಸ್, ಎಕ್ಸಲೆಂಟ್ ಸ್ಕ್ರಿಪ್ಟ್ಸ್. ಆ್ಯಂಡ್ ವೆನ್ ಐ ಹರ್ಡ್ ದಿಸ್ ಸ್ಕ್ರಿಪ್ಟ್ ಐ ವಾಸ್ ರಿಯಲಿ ಅಮೇಸ್ಡ್ ಬಿಕಾಸ್ ಐ ಥಾಟ್ ಇಟ್ ವಾಸ್ ಬ್ರಿಲಿಯಂಟ್. ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಐ ಸೆಡ್ ಸರ್ ನಿಮ್ಗೆ ಎಷ್ಟು ದಿನ ಬೇಕು ಶೂಟಿಂಗ್ ಅಂತ. ಸೊ ಈ ಸೆಡ್ ಇಟ್ ಆಲ್ಮೋಸ್ಟ್ ಅ ಮಂತ್ ಅಂಡ್ ವಿಲ್ ಬಿ ಶೂಟಿಂಗ್ ಇನ್ ಸಕಲೇಶ್ಪುರ್. ಸೊ I was really excited. Tumba khushi ಆಯಿತು ನನಗೆ to hear the script and I wanted to work. And of course when he mentioned ಈ ಥರ ಸುಚೇಂದ್ರ ಸರ್ ಇರ್ತಾರಂತ ಹೇಳಿದಾಗ I was really happy because we have worked before now. We have worked in a movie or two before, no sir? ಮಾಡಿದೀಯಲ್ಲ. So now so I was really looking forward to working with him also because he's a brilliant actor. And of course ಈ ಶೂಟ್ ಎಲ್ಲ ಶುರು ಆದಾಗ I enjoyed every day of it. Because every day I was looking forward to the scenes. Tumba exciting scenes irutte. I mean, and not only just the scenes, even you don't know what to expect because he has a brilliant mind. Avaru tumba underplay ಮಾಡ್ತಾ ಇದ್ದಾರೆ, but actually he's a brilliant director and camera work is excellent and he's multi-talented. So I was like I don't know ನೀವು ಯಾಕೆ ಇಷ್ಟು ವರ್ಷ ವೇಸ್ಟ್ ಮಾಡಿದ್ದೀರಾ, ಯು ಶುಡ್ ಬೀನ್ ಹಿಯರ್ ಬಿಫೋರ್ ದಿಸ್ ಅಂತ. ಬಿಕಾಸ್ ಈ ಥರ ಒಳ್ಳೆ ಸ್ಕ್ರಿಪ್ಟ್ಸ್ ಎಲ್ಲ ಸಿಗ್ಬೇಕಂದ್ರೆ ವಿ ಆರ್ ಆಲ್ ವೆರಿ ಲಕ್ಕಿ. ಆ್ಯಂಡ್ ಎಸ್ ಆ್ಯಂಡ್ ಅಫ್ಕೋರ್ಸ್ ಆ ಶೂಟಿಂಗ್ ನಡೆಯುವಾಗ ಐ ಮೆಟ್ ಅ ಲಾಟ್ ಆಫ್ ಅದರ್ ವಂಡರ್ಫುಲ್ ಆ್ಯಕ್ಟರ್ಸ್ ಲೈಕ್ ಐಶ್ವರ್ಯ ಆ್ಯಂಡ್ ಪೂಜಾ ಆ್ಯಂಡ್ ಆಲ್. ವಿ ವರ್ಕ್ ಟುಗೆದರ್ ಆ್ಯಂಡ್ ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಆ್ಯಂಡ್ ನಾನು ಐ ಡೋಂಟ್ ವಾಂಟ್ ಟು ಟಾಕ್ ಟು ಮಚ್ ಅಬೌಟ್ ದ ಸ್ಕ್ರಿಪ್ಟ್ ಬಿಕಾಸ್ ಐ ಫೀಲ್ ಇಟ್ಸ್ ಒನ್ ಆಫ್ ದೋಸ್ ಸ್ಕ್ರಿಪ್ಟ್ಸ್ ಅದು ನೀವು ಪಿಕ್ಚರ್ ನೋಡ್ಬೇಕು. ಯಾಕಂದರೆ ನಾನು ಯು ಕಾಂಟ್ ಒಂಥರ ಸ್ಟೋರಿ ಹೇಳಕ್ಕೆ ಹೋಗಲ್ಲ, ಯು ಕಾಂಟ್ ಟೆಲ್ ದ ಸ್ಟೋರಿ, ಇಟ್ಸ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ವಾಚ್ ಬಿಕಾಸ್ ಎವ್ರಿ ಸೀನ್ ರಿವೀಲ್ಸ್ ಸಮಥಿಂಗ್ ಎಲ್ಸ್. ಸೊ ಇಟ್ಸ್ ಜಸ್ಟ್ ಒನ್ ಆಫ್ ದೋಸ್ ಮೂವೀಸ್ ಬಟ್ ಇಟ್ಸ್ ಅ ಬ್ರಿಲಿಯಂಟ್ ಸ್ಕ್ರಿಪ್ಟ್ ಆ್ಯಂಡ್ ನನಗೆ ತುಂಬ ಖುಷಿ ಆಯಿತು ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಆ್ಯಂಡ್ ಐ ಆಮ್ ವೇಟಿಂಗ್ ಟು ಬಿ ಆನೆಸ್ಟ್ ಫಾರ್ ದ ರಿಲೀಸ್. ಆ್ಯಂಡ್ ಐ ಆಮ್ 100% ಶೋರ್ ಎವ್ರಿಬಡಿ ಹಿಯರ್ ವಿಲ್ ಎಂಜಾಯ್ ದ ಫಿಲ್ಮ್. ಸೊ ಥ್ಯಾಂಕ್ ಯು. Script is ಒಂಥರ it's got a lot of mystery ಇದೆ and not only that ನಿಮಗೆ ಇವರು ವಿನೋದ್ ಸರ್ ಹೇಳ್ದಂಗೆ ನಿಮಗೆ ಲಾಸ್ಟಲ್ಲಿ ಯು ವಿಲ್ ಸ್ಟಿಲ್ ಹ್ಯಾವ್ ಅ ಕ್ವೆಶ್ಚನ್. ನೀವು ಅಲ್ಲೇ ಕೂತಿರ್ತೀರ ಸೀಟಲ್ಲಿ, ಯು ವಿಲ್ ಬಿ ಲೈಕ್ ಯು ವಾಂಟ್ ಮೋರ್ ಆನ್ಸರ್ಸ್ ಥರ, ದಟ್ ಕೈಂಡ್ ಆಫ್ ಅ ಸ್ಕ್ರಿಪ್ಟ್ ಸೊ ಇಟ್ಸ್ one of those things that ನೀವು ಮನೆಗೆ ಹೋದ್ಮೇಲೂ ಥಿಂಕ್ ಮಾಡ್ತಾ ಇರ್ತೀರಾ. ಆ್ಯಂಡ್ it's one of those scripts. It's fantastic. It keeps lingering on. So I like everything about the script, to be honest. ಎಲ್ಲರ ಕ್ಯಾರೆಕ್ಟರು ತುಂಬ ಚೆನ್ನಾಗಿದೆ. ಆ್ಯಂಡ್ ಇಟ್ಸ್ ಒನ್ ಆಫ್ ದೋಸ್ ಸ್ಕ್ರಿಪ್ಟ್ಸ್ ದಟ್ ಯು ನೀಡ್ ಈಚ್ ಕ್ಯಾರೆಕ್ಟರ್ ಅದನ್ನು ಫುಲ್ಫಿಲ್ ಮಾಡೋಕ್ಕೆ. ಆಲ್ ಕ್ಯಾರೆಕ್ಟರ್ಸ್ ಆರ್ ಇಂಪಾರ್ಟೆಂಟ್. ಆ್ಯಂಡ್ ತುಂಬ ಚೆನ್ನಾಗಿ ಹಿ ಹ್ಯಾಸ್ ಶಾಟ್ ದ ಫಿಲ್ಮ್ ಆ್ಯಂಡ್ ಟೇಕನ್ ದ ಸ್ಟೋರಿ ವೆರಿ ವೆಲ್. ಸೊ ಇಟ್ಸ್ ಎವ್ರಿಥಿಂಗ್ ಅಬೌಟ್ ದ ಸ್ಕ್ರಿಪ್ಟ್. ಇದೆ ನಂದು ಒಂದೆರಡು ಶೇಡ್ಸ್ ಇದೆ. ಸೊ ನೀವು ವೆನ್ ಯು ಸಿ ಹರ್ ಯು ವಿಲ್ ಥಿಂಕ್ ಒನ್ ಥಿಂಗ್ ಬಟ್ there is another shade to her also. Sorry. Yeah. So thank you very much. ಎಲ್ರಿಗೂ ನಮಸ್ಕಾರ. ಅವ್ರು ಹೇಳ್ದಂಗೆ ಇದು ನನ್ನ ಮೊದಲನೇ ಮೂವಿ. ನಾನು ಸೆಟ್ಟಿಗೆ ಬಂದಾಗ ನಾನೇನು ಎಕ್ಸ್ಪೆಕ್ಟೇಷನ್ ತೊಗೊಂಡೇ ಬಂದಿಲ್ಲ, ಯಾಕಂದರೆ ನನಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇದರದಿಲ್ಲ. ಸೊ ನಾನೇನು ಫಸ್ಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫಸ್ಟ್ ಅವಕಾಶ ಸಿಕ್ಕಿದೆ, ಅದರಲ್ಲಿ ನನಗೆ ಇಂಥ ಒಳ್ಳೆ ಡೈರೆಕ್ಟರ್, ಇಂಥ ಒಳ್ಳೆ ಕಾಸ್ಟ್ ಮತ್ತು ಇಂಥ ಒಳ್ಳೆ ಪ್ರೊಡಕ್ಷನ್ ಹೌಸ್ ಜೊತೆ ಕೆಲಸ ಮಾಡೋದಕ್ಕೆ ಭಾಳ ಅದೃಷ್ಟ ಅಂತ ಹೇಳ್ತೀನಿ. ಯಾಕಂದರೆ ಎಲ್ರಿಗೂ ಇಷ್ಟು ಒಳ್ಳೆ ಕಂಫರ್ಟಬಲ್ ಆಗಿ ಫೀಲ್ ಮಾಡುವಂಥ ಕಲೀಗ್ಸ್ ಸಿಗೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್. ಮತ್ತು ಕಲ್ಪನಾ ಪಾತ್ರ ಬಂದ್ಬಿಟ್ಟು ಬಹಳ ವಿಭಿನ್ನವಾದ ಪಾತ್ರ. ಅವ್ರ ಪಾತ್ರನ ನೀವು ಸ್ಕ್ರೀನಲ್ಲಿ ನೋಡಿದ್ರೆ ನಿಮಗೆ ಇಷ್ಟ ಆಗುತ್ತೆ, ಸ್ವಲ್ಪ ಅವ್ರ ಮೇಲೆ ಕೋಪನೂ ಬರುತ್ತೆ, ಸ್ವಲ್ಪ ಇರಿಟೇಟ್ ಕೂಡ ಆಗುತ್ತೆ. ಬಟ್ ಐ ಆಮ್ ವೆರಿ ಶ್ಯೂರ್ ಅದು ಜನ ಇಷ್ಟಪಡ್ತಾರೆ ಅಂತ. ಸೊ ಎಲ್ಲರೂ ದಯವಿಟ್ಟು ಮೂವಿ ರಿಲೀಸ್ ಆದಾಗ ಥಿಯೇಟ್ರಿಗೆ ಹೋಗಿ ನೋಡಿ, ನಮ್ಮನ್ನ ಇಷ್ಟಪಡಿ, ಪ್ಲಸ್ ನಿಮ್ಮ ರಿವ್ಯೂನ ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ ಶೆಟ್ಟಿ. ನನ್ನ ಊರು ಬಂದು ಉಡುಪಿ, ಬಟ್ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬಾಂಬೆಯಲ್ಲಿ. ಆದರೂ ಚೆನ್ನಾಗಿ ಕನ್ನಡ ಕಲ್ತ್ಕೊಂಡಿದ್ದೀನಿ, ಮಾತಾಡ್ತೀನಿ. ತದ್ವಿರುದ್ಧ ಬಂದು ನನ್ನ ಫಸ್ಟ್ ಫಿಲ್ಮ್.
ಈ ಫಿಲ್ಮ್ ಆದ್ರ ಮೇಲೆ ನನಗೆ ಸೆಕೆಂಡ್ ಫಿಲ್ಮ್ದು ಅವಕಾಶ ಸಿಕ್ತು. ಅದು ನಾನು ರಾಜ್ಕುಮಾರ್ ಗ್ರ್ಯಾಂಡ್ಸನ್ ಶಾನ್ಮುಖ ಅವ್ರ ಜೊತೆಗೆ ಮಾಡ್ತಾ ಇರೋದು. ಅದ್ರದ್ದು ಶೂಟಿಂಗ್ ಮುಗ್ದೋಗಿದೆ. ಸೊ ಕರೆಂಟ್ಲಿ 2 ಮೂವೀಸ್ ನಡೀತಾ ಇದೆ, ಪ್ರೀ ಪ್ರೊಡಕ್ಷನ್ ಫೇಸಲ್ಲಿದೆ. ತದ್ವಿರುದ್ಧದಲ್ಲಿ ನಾನು ಸೈಕ್ಯಾಟ್ರಿಸ್ಟ್ನ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ನಾನು ಒಂದು ಪೇಷಂಟ್ನ ನೋಡೋಕ್ಕಂತ ಇಂಡಿಯಾಗೆ ಬರ್ತೀನಿ. ಅಲ್ಲಿ ಬಂದ್ರ ಮೇಲೆ ಏನೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುತ್ತೆ ಅದೇ ತದ್ವಿರುದ್ಧ. ಸೊ ಅದು ಏನಂತ ಗೊತ್ತಾಗಬೇಕಂದ್ರೆ ನಮ್ಮ ಮೂವಿ ಅಕ್ಟೋಬರಲ್ಲಿ ರಿಲೀಸ್ ಆಗುತ್ತೆ. ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ, ಆದ ತಕ್ಷಣವೇ ನಿಮಗೆ ಹೇಳ್ತೀವಿ. ದಯವಿಟ್ಟು ನಮ್ಮ ಮೂವಿನ ಥಿಯೇಟ್ರಲ್ಲಿ ನೋಡಿ. ನನ್ನ ಕನ್ನಡ ಚೆನ್ನಾಗಿದೆ ಅಲ್ಲ? ಥ್ಯಾಂಕ್ ಯು. ಎಲ್ಲ ಸಾಹೇಬ್ರಿಗೆ ನಮಸ್ಕಾರ. ಶುಭ ಸಂಜೆ, ಶುಭ ದಿನಗಳು ಸ್ಟಾರ್ಟ್ ಆಗಿದೆ ಕನ್ನಡ ಇಂಡಸ್ಟ್ರಿಗೆ. ಭಾಳ ಯಾಕಂದರೆ 2 ಸಿನಿಮಾ ಹಿಟ್ಟಾಗಿದೆ, ಭಾಳ ಖುಷಿ ಆಗ್ತಾ ಇದೆ. ಥಿಯೇಟ್ರಿಗೆ ಜನ ಬರಲ್ಲ ಅಂತ ಇದ್ರು, ಒಳ್ಳೆ ಸಿನಿಮಾ ಕೊಟ್ಟರೆ ಜನ ಬಂದೇ ಬರ್ತಾರೆ. ನಮ್ಮ ಕನ್ನಡಿಗರು ಯಾವತ್ತೂ ನಮ್ಮ ಪ್ರೇಕ್ಷಕರು ನಮ್ಮನ್ನು ಬಿಟ್ಕೊಟ್ಟಿಲ್ಲ, ಅದಕ್ಕೆ ದಾಖಲೆಗಳೇ ಇದೆ. ಸುಮಾರು ವರ್ಷಗಳಿಂದ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಇವತ್ತು ತಡವಾಗಿ ಬಂದಿದ್ದೀನಿ, ಫಸ್ಟ್ ಕ್ಷಮಿಸ್ಬಿಡಿ. ನಾನು ಯಾವ ಪ್ರೆಸ್ ಕಾನ್ಫರೆನ್ಸ್ಗೂ ತಡವಾಗಿ ಬಂದಿಲ್ಲ. ರಾಸು ಸರ್ 10 ನಿಮಿಷ ಮುಂಚೆ ಇರ್ತಾ ಇದೆ. ಕಾರಣ 6 ನಿರ್ಮಾಪಕರು ಬಂದಿದ್ದರು. 6 ನಿರ್ಮಾಪಕರು ಆಡಿಯೋ ಅಗ್ರಿಮೆಂಟ್ ಆಗಬೇಕಾಗಿತ್ತು. ಒಂದೇ ದಿನ 6 ನಿರ್ಮಾಪಕರು ಅಗ್ರಿಮೆಂಟ್ ಮಾಡಿ ಬಂದಿದ್ದೀನಿ. ಅದೊಂದು ಸಂತೋಷದ ಸುದ್ದಿ. ಜೊತೆಗೆ ನಿನ್ನೆ ನಮ್ಮ ಡಿಜಿಟಲ್ ಹೆಡ್ ನಮ್ಮ ಆಫೀಸಲ್ಲಿ ಚೇತನ್ ಅಂತಿದ್ದಾನೆ, ಸಾಹೇಬ್ರಿಗೆ ಗೊತ್ತು. ಆ ಹುಡುಗ ಭಾಳ ಆ್ಯಕ್ಟಿವ್ ಆಗಿರ್ತಾನೆ. ನಿನ್ನೆ ಒಂದು 4 ಸಿನಿಮಾ ಸೈನ್ ಮಾಡಿದ್ಮೇಲೆ ಬೋರ್ಡ್ ಮೀಟಿಂಗಲ್ಲಿ ಒಂದು ಮಾತು ಹೇಳ್ದ ಹುಡುಗ. ಸರ್, ಇತ್ತೀಚೆಗೆ ಏನಾಗಿದೆ ಅಂತಂದರೆ ಯಾರು ಗೌರವ ಕೊಡ್ತಾಯಿಲ್ಲ ನಿರ್ಮಾಪಕರಿಗೆ ಅಂತ. ಯಾಕಪ್ಪ ಈ ವಿಷಯ ಹೇಳ್ತೀಯ, ಯಾರು ಕೊಡ್ತಾ ಇಲ್ಲ ಅಂದೆ. ಇಲ್ಲ ಸರ್, ಅಫ್ಕೋರ್ಸ್ ಡಿಸ್ಟ್ರಿಬ್ಯೂಟರ್ ಹತ್ರ ಹೋದರೆ ಆ ಕಷ್ಟಗಳು ಗೊತ್ತೇ ಇದೆ. OTT ತಗೊಳ್ತಾ ಇಲ್ಲ, OTT ಪಿಕ್ಚರು ಆಗ್ತಾ ಇಲ್ಲ. ಉದಾಹರಣೆ ಬಾಹುಬಾಹು ಇಲ್ಲೇ ಇದೆ. ಸಾಕಷ್ಟು ಪ್ರಯತ್ನ ನಾವೇ ಮಾಡಿದ್ದು ಕೂಡ ನಮ್ಮಲ್ಲೇ ಇದ್ದು ಕೂಡ ಹಾಕೋಕ್ಕಾಗ್ತಾ ಇಲ್ಲ. ಅದು ಬಿಟ್ಟು ಸ್ಯಾಟಲೈಟ್ ಇಲ್ಲವೇ ಇಲ್ಲ. ಥಿಯೇಟ್ರಿಗೆ ದುಡ್ಡು ಕಟ್ಬಿಟ್ಟು ಆ ದುಡ್ಡು ಬರುತ್ತೋ ಇಲ್ಲೋ ಆ ಪರಿಸ್ಥಿತಿ ಪರಿಸ್ಥಿತಿಲಿದ್ದಾರೆ ನಿರ್ಮಾಪಕರು. ಅದು ಬಿಟ್ಟು ಕೆಲವು ಆಡಿಯೋ ಸಂಸ್ಥೆಗಳು, ಇದನ್ನ ಹೇಳಲೇಬೇಕು ನಾನು, ಗೌರವ ಕೊಡ್ತಾ ಇಲ್ಲ ಸರ್. ಇಲ್ಲಿ ಯಾಕೆ ತುಂಬ ಜನ ಬರ್ತಾ ಇದ್ದಾರೆ ಅಂದರೆ, ಒಂದು ಹಣ ಅದು ಬಿಡಿ, ವ್ಯವಹಾರ ಅದು. ಬಂದಾಗ ಗೌರವ ಕೊಟ್ಟು ಮಾತಾಡ್ತೀರಿ, ಹಾಡುಗಳು ಕೇಳ್ತೀರಿ, ನಮ್ಗೆ ಇನ್ನೇನು ಬೇಕಾಗಿಲ್ಲ ಸರ್ ಅಂತ. ಯಾವುದೇ ಆಡಿಯೋ ಸಂಸ್ಥೆ ಆಗಿರಲಿ, ಫಸ್ಟು ನಿರ್ಮಾಪಕರಿಗೆ ಗೌರವ ಕೊಡ್ರಿ, ಕಳಕಳಿಯಿಂದ ಕೇಳ್ಕೊತೀನಿ. ನೀವು ಇವತ್ತು ಏನೇ ಇದ್ರೂ ಕೂಡ ನಿರ್ಮಾಪಕರಿಂದ ಬೆಳೆದಿರೋದು, ಅದನ್ನು ಮಾತ್ರ ನಾನು ಒಪ್ಪನಾಗಿ ಹೇಳ್ತೀನಿ. ನಾನು ಇವತ್ತು ತುಂಬ ದುಃಖ ಆಯ್ತು ನನಗೆ ಆ ಮಾತು ಕೇಳಿದಾಗ. ನಾವು ತೊಗೊಂತೀವೋ ಬಿಡ್ತೀವೋ ಬೇರೆ ವಿಷಯ, ಬಂದಾಗ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಮಾತಾಡಿ, ಸಿನಿಮಾಲಿ ಆಡಿದ್ಯಾ, ಹೆಂಗಿದೆ ಏನು ಅಂತ ಕೇಳಿ, ಆಗುತ್ತೋ ಬಿಡುತ್ತೋ ವ್ಯವಹಾರ ಅದು ಬೇರೆ ವಿಷಯ, ಅದು ಸೆಕೆಂಡರಿ. ಬಟ್ ಫಸ್ಟ್ ಗಿವ್ ದ ರೆಸ್ಪೆಕ್ಟ್ ಟು ದ ಪ್ರೊಡ್ಯೂಸರ್. ಐ ರಿಕ್ವೆಸ್ಟ್ ಆಲ್ ದ ಆಡಿಯೋ ಕಂಪನೀಸ್ ಟು ಡೂ ದಿಸ್. ಸೊ ಎನಿವೇ, ಲಹರಿ ಇವತ್ತುವರೆಗೂ ನಾವು ಆ ಕೆಲಸ ಮಾಡಿಲ್ಲ. ಗೌರವ ಕೊಡ್ತೀವಿ, ನಮ್ಮ ಕೈಲಾಗಿದ್ದು ಮಾಡೇ ಮಾಡ್ತೀವಿ. ಅದು ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತಲ್ಲ, ಮಾಡ್ತಾ ಬಂದಿದ್ದೀವಿ, ಎಲ್ಲರಿಗೂ ಗೊತ್ತೇ ಇದೆ, ಎಲ್ಲ ಪತ್ರಿಕಾ ಮಿತ್ರರಿಗೂ. ಸೊ ಆ ದಾಖಲೆಯನ್ನು ನಾವು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ತದ್ವಿರುದ್ಧ ಸಾಹೇಬ್ರೆ, ವಿರುದ್ಧ ಆಗಿಬಿಟ್ಟಿದೆ, ಭಾಳ ಕಡೆ ವಿರುದ್ಧ ಆಗಿದೆ. ಸೊ ತದ್ವಿರುದ್ಧ ಆಗಲೇಬೇಕು ಇವಾಗ ಇಂಡಸ್ಟ್ರಿ. ಒಳ್ಳೆ ದಿನಗಳು ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟ್ರೈಲರ್ ನೋಡಿದೆ ನಾನು. ಇಟ್ಸ್ ಎ ವಂಡರ್ಫುಲ್ ಸಬ್ಜೆಕ್ಟ್ ಆಲ್ಸೋ. ಮುರಳಿಯವ್ರು ನನಗೆ ಹಳೆಯ ಸ್ನೇಹಿತರು. ಸಬ್ಜೆಕ್ಟು ಚೆನ್ನಾಗಿದೆ. ಒಂದೇ ಒಂದು ಹಾಡಿದೆ ಅಂತ ಹೇಳಿದ್ರು, ಇನ್ನು ಹಾಡು ಕೇಳಿಸಿಲ್ಲ ಅವರು, ಅದು ಸಸ್ಪೆನ್ಸ್ ಆಗಿಟ್ಟಿದ್ದಾರೆ. ಒಂದು ಏನೋ ಬ್ಯಾಕ್ಗ್ರೌಂಡಲ್ಲಿ ಬರುತ್ತೆ ಅಂತ ಹೇಳಿದ್ರು. ಏನಿವೆ ನಾಟ್ ಎ ಇಶ್ಯೂ. ಆದರೂ ಏನು ಸರ್, ಪ್ರಮೋಷನ್ಸ್ ಆಗಿದೆ ಅಂತ ಹೇಳಿದ್ರು. ಏನಿವೆ ನಾವು ಬಿಡುಗಡೆ ಮಾಡ್ತೀವಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಕಂಪ್ಲೀಟ್ ಟೀಮ್ಗೆ ಒಳ್ಳೇದಾಗಲಿ. ಮತ್ತೆ ನಾನು ತಡವಾಗಿ ಬಂದು ಕ್ಷಮೆ ಇರಲಿ. ಸರಸ್ವತಿ ಪುತ್ರರು ಸಾಹೇಬ್ರಿದ್ದಾರೆ, ಅವ್ರ ಮಾತು ಕೇಳಲಿಕ್ಕೆ ನಾನು ರೆಡಿ ಇದ್ದೀನಿ. ದಯಮಾಡಿ ಮಾತಾಡಿ ಸರ್. ನಿಮ್ಮ ಮುಹೂರ್ತಕ್ಕೆ ಬಂದಿಲ್ಲ, ಅದಕ್ಕೂ ಕ್ಷಮೆ ಕೊಡ್ತಾ ಇದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್.